ಆನ್ ಆಗಿದೆಯೋ ಇಲ್ವೋ ಅಂತ ಕನ್ಫರ್ಮ್ ಮಾಡೋಕ್ಕೆ ಈಚೆಯಾಗಿ ಮಾತಾಡ್ಬಿಡ್ತೀನಿ. ನಾರ್ಮಲಾಗಿ ಕೇಳಿಸ್ತಿದೆ. Find the one, you should never give her up. I think it's the way life changes when in love, yeah. I surround my soul with the positivity. That's why I don't worry about the things that I don't see, yeah. These days I don't worry about much. ಮುಕ್ಕಾಲ್ ಅವರ್ ಆಗೋಯ್ತು, ಇನ್ನ ಬಿಸಿಲು ಬಂದಿಲ್ಲ. ಈಗ ಜಸ್ಟ್ ಕ್ಯಾಮ್ರಾ ಆನ್ ಮಾಡಿದೆ, ಈಗ ಬಿಸಿಲು ಬಂತು ಅಗೇನ್. ಮೋಡನೇ ಜಾಸ್ತಿ ಇವತ್ತು, ಬಿಸಿಲಿಲ್ಲ ಅಷ್ಟೊಂದು. ನಿನ್ನೆ ಸಖತ್ತಾಗಿ ಬಿಸಿಲಿತ್ತು ಮಾತ್ರ. ಅದಕ್ಕೆ ಇವತ್ತು ಬಂದೆ ಸ್ವಲ್ಪ ಬಿಸಿಲು ತಗೊಳ್ಳೋಣ ಅಂತ. ವಿಟಮಿನ್ ಡಿನ ವಿಟಮಿನ್ ಸಿನ ಅದನ್ನ ತಗೊಳಕ್ಕೆ. ಓಕೆ, ತುಂಬ ಹೊತ್ತು ಕಾದಾಯಿತು. ಅಂದರೆ ಅವಾಗವಾಗ ಸ್ವಲ್ಪ ಬರುತ್ತೆ ಸೂರ್ಯದೇವ, ಇಲ್ಲ ಅಂತಲ್ಲ. ಇಂಟ್ರೊಡಕ್ಷನ್ನೇ ಕೊಡಲಿಲ್ಲ ಅಲ್ವಾ. ಸೊ ಹಾಯ್, ಹಲೋ, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತೇನು ವ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ ನನಗೂ ಗೊತ್ತಿಲ್ಲ. ಈಗೊಂದು 9 ಗಂಟೆ ಹಂಗೆ ಸೂರ್ಯದೇವ ಕಾಣಿಸ್ಕೊಂಡು, ಓ ಮೈ ಗಾಡ್. ಸರಿ, ಕೆಳಗೋಗಿ ಟಿಫನ್ ಮಾಡೋಣ. ಆ್ಯಕ್ಚುಲಿ ಗಿಡಕ್ಕೆ ನೀರು ಹಾಕ್ಬೇಕಿತ್ತು. ನೀರು ಹಾಕ್ತೆ ಗಿಡಕ್ಕೆ, ಮನೆ ಕೀ ಮೇಲೆ ಬಿಟ್ಟು ಬಂದಿದ್ದೀನಿ. ವಯಸ್ಸಾಗಿ ಹೋಗೋಯ್ತು ಅನ್ಸುತ್ತೆ. ಹೊಸ ಎಂಟ್ರಿ ಇವರು ಸೊಳ್ಳೆ ಪರ್ದೆ. ಓ, ಇಲ್ಲಿಗಿದ್ದು ಪಯಣ ಎಷ್ಟು ಇರ್ಬೇಕು ಗೊತ್ತಾ? ಎಲ್ಲೂ ಹೋಗ್ತವೆ. ಮುದ್ದೆ ಮಾಡೋರಿ, ಆ್ಯಕ್ಚುಲಿ ಮುದ್ದೆ ಮಾಡೋರಿ. 3 ದಿನದಿಂದ ಮುದ್ದೆನೇ ತಿಂತಾ ಇದ್ದೀನಿ. ಮುದ್ದೆ ಸೊಪ್ಪು ಸಾರು, ಮುದ್ದೆ ಸೊಪ್ಪು ಸಾರು 2 ಟೈಮ್ ತಿನ್ನೋದು ಊಟ, 3 ಟೈಮ್ ಅಲ್ಲ. ಬಟ್ ಬೇಜಾರಿಲ್ಲ, ಟೇಸ್ಟಾಗಿ ಮಾಡಿದಾರಲ್ಲ, ಸೊ ಒಳಗೆ ಹೋಗ್ತಾನೆ ಇದೆ, ನಿಲ್ತಾನೆ ಇಲ್ಲ. ಇವತ್ತೇನೋ ಹಾಲು ಸಾಂಬಾರು ಮಾಡಿದ್ದಾರೆ. ಹಾಲು ಸಾಂಬಾರು ಆ್ಯಕ್ಚುಲಿ ಟೇಸ್ಟಾಗಿರುತ್ತೆ. ಫಸ್ಟ್ ಟೈಮ್ ಕೇಳ್ತಿದ್ದೀರಲ್ವಾ ಹಾಲು ಸಾರು ಅಂತ. ಐ ಡೋಂಟ್ ನೋ, ನೀವು ಫಸ್ಟ್ ಟೈಮ್ ಕೇಳ್ತಿದ್ದೀರಲ್ವ ಗೊತ್ತಿಲ್ಲ. ನಾನಂತೂ ಫಸ್ಟ್ ಟೈಮ್ ಕೇಳ್ತಾ ಇರೋದು. ಸಾಂಬಾರು ಮಾಡಿದ್ದಾರೆ, ಐ ಮೀನ್ ಹಾಲು ಸಾಂಬಾರ್. ಹೇಳಿದ್ನೆ ಪದೇ ಹೇಳ್ತಿದ್ದೀನಿ. ಇದನ್ನ ಫಿಕ್ಸ್ ಮಾಡ್ಕೊಳ್ಳೋದ. ಬೋಲ್ಡ್ ವ್ಲಾಗ್. ಇದ್ರ ಮೇಲಿಂದ ನಾನು ಸ್ವಲ್ಪ ಕನ್ಸಿಸ್ಟೆಂಟಾಗಿ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ ಅನ್ಸುತ್ತೇನೋ ಮಾಡ್ತೀನಿ ಅಂದ್ಕೊಂಡಿದ್ದೀನಿ. ಇನ್ಮೇಲಿಂದ ನಾನು ಸೀರಿಯಸ್ಸಾಗಿ ಕನ್ಸಿಸ್ಟೆಂಟಾಗಿ ಅಪ್ಲೋಡ್ ಮಾಡ್ತೀನಿ. ಬೆಸ್ಟ್ ಆಫ್ ಲಕ್ ಟು ಮೀ. ಇದು ನನ್ನ ಟಿಫನ್. ಆ್ಯಕ್ಚುಲಿ ಇಲ್ಲಿ ಎಗ್ ಇರಬೇಕಿತ್ತು, ಸೊ ಸದ್ಯಕ್ಕೆ ಎಗ್ ತಂದಿಲ್ಲ. ಎಡಿಟಲ್ಲಿ ಎಗ್ ತರಿಸ್ತೀನಿ. ಇಲ್ಲಿ ಎಗ್ ಇದೆ ಇಲ್ಲಿ ಇವಾಗ. ಇದು ನಮ್ಮ ಮನಿ ಪ್ಲ್ಯಾಂಟ್. ಈ ಥರ ಮನಿ ಪ್ಲ್ಯಾಂಟ್ ಹಾಕೋದ್ರಿಂದ ಮನೆಗೆ ಉದುರುತ್ತೆ. ಸೊ ಇಲ್ಲೊಂದು ಈಸ್ ಆಲ್ಸೋ ಮನಿ ಪ್ಲ್ಯಾಂಟ್. ಎಲ್ಲರೂ ಮನಿ ಪ್ಲ್ಯಾಂಟ್ನ ನೆಡ್ರಿ, ಮನೇಲಿ ದುಡ್ಡು ಬರುತ್ತೆ ಪಕ್ಕ. ನಾನೇ ಅದಕ್ಕೆ ಸಾಕ್ಷಿ. ದುಡ್ಡೆಲ್ಲಿ ತೋರಿಸು ಅಂತ ಅನ್ಬೇಡ್ರಿ. ಆಮೇಲೆ ಬನ್ನಿ ಇವಾಗ ಟಿಫನ್ ಮಾಡೋಣ. ನಮ್ಮ ಅಮ್ಮ ಕುಕ್ಕಿಂಗ್ ವಿಡಿಯೋಸ್ ಮಾಡೋವಾಗ ಯಾವ್ಯಾವ ಅಡುಗೆ ಮಾಡ್ತಾರೋ ಅವೆಲ್ಲ ಒಳ್ಳೆ ಟೇಸ್ಟಾಗಿರುತ್ತೆ. ಆ್ಯಂಡ್ ಇದು ಕೂಡ ಬೇಗ ಬರುತ್ತೆ ಕುಕ್ಕಿಂಗ್ ಚಾನಲಲ್ಲಿ. ಐ ಲೆಟ್ ಇಟ್ ಆ್ಯಂಡ್ ಅಪ್ಲೋಡ್. ಆ್ಯಂಡ್ ನಾನು ಸ್ವಲ್ಪ ಇದು ನೋಡ್ತಿದ್ದೆ, ಏನದು ಡ್ರಾಮಾ ಕೋಡ್ ಹೀರೋಸ್ ಆನ್ ಕಾಲ್ ಅಂತ, ಡ್ರಾಮಾ. ಸಖತ್ತಾಗೈತೆ ಮಾತ್ರ. ತುಂಬ ದಿನದಿಂದ ನೋಡಿದ್ದಿದ್ದು ಆ್ಯಕ್ಚುಲಿ. ಮತ್ತೆ ಇವಾಗ ನೋಡ್ತಿದ್ದೀನ, ನನಗೊಳ್ಳೆ ಮಜಾ ಕೊಡ್ತಾಯಿದ್ದದು. ನನಗಂತೂ ಸಖತ್ ಇಷ್ಟ ಈ ಸೀರೀಸು. ಟಿಫನ್ ಮಾಡಿಕೊಂಡು ಎಂಜಾಯ್ ಮಾಡೋಣ. ಅದು ಜಸ್ಟ್ 8 ಎಪಿಸೋಡ್ಸ್ ಅಷ್ಟೇ ಇರೋದು. ಸ್ವೀಟ್ ಬಂದಿದೆ ಹಾಲು ಸ್ವಲ್ಪ. ಹಾಲಲ್ಲಿ ಮಾಡಿದ್ರೆ ಸ್ವೀಟ್ ಅಲ್ವಾ ಆಗೋದು? ಅಲ್ಲ, ಈರುಳ್ಳಿ ಹಾಕಿದ್ರೆ ಸ್ವೀಟ್ ಆಗುತ್ತೆ, ಕರೆಕ್ಟು. ಸಾಂಬಾರು ಚೆನ್ನಾಗಿದೆ, ಬಟ್ ಏನಂದರೆ ಸ್ವಲ್ಪ ಸ್ವೀಟ್ ಇದೆ. ಮೋಸ್ಟ್ಲಿ ನನಗೋಸ್ಕರನೇ ಮಾಡಿರಬೇಕು. ಇಟ್ಸ್ ಸಮ್ ಗುವಾವಾ. ಸ್ವಲ್ಪ ಬೇಕಾಯ್ತು ಅಣ್ಣ. ಇದಾದಮೇಲೆ ನಾನು ಎಪಿಸೋಡ್ ಮುಗಿಸಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಬೇಕಂತಿದ್ದೀನಿ. ಈ ಡ್ಯಾನ್ಸ್ನ ಕಲಿತಾ ಇದ್ದೀನಿ. ಪ್ರತಿಯೊಂದು ಏನಾಗುತ್ತೋ ತೋರಿಸ್ತೀನಿ. ಐ ಡೋಂಟ್ ನೋ, ಇದು ಒಂಥರ ರ್ಯಾಂಡಮ್ ಬ್ಲಾಗ್. ಓಕೆನಾ? ದ ಥಿಂಗ್ ಈಸ್, ಟೀ ಕುಡಿಬೇಕು ಅನಿಸ್ತಿದೆ ಸ್ವಲ್ಪ, ಅದಕ್ಕೆ ಟೀ ಮಾಡೋಣ. ವೆದರ್ ಈ ಥರ ಇರೋದಕ್ಕೆ ಟೀ ಕುಡಿಬೇಕು ಅನಿಸ್ತಿದೆ, ಇಲ್ಲಾಂದರೆ ನಾನು ಟೀ ಇವಾಗ ಕುಡಿತಾ ಇರಲಿಲ್ಲ. ಆ್ಯಂಡ್ ನಾನು ಸ್ವಲ್ಪ ಎಡಿಟ್ ಮಾಡ್ತಾ ಇದ್ದೆ.
ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಲ್ಲ. ಐ ಥಿಂಕ್ ಐ ವಿಲ್ ಡೂ ನಾವು. ಹಂಗೆ 1 hour ಪಾಸ್ ಆಯಿತು. ಹಂಗೆ ಸ್ವಲ್ಪ ಬೋರ್ ಹೊಡಿತಿತ್ತು ಆ್ಯಂಡ್ ವೆದರ್ ಕೂಡ ಹೇಗಿರೋದ್ರಿಂದ ಟೀ ಕುಡಿಯೋಣ ಅನಿಸ್ತು. ಸೊ ಇವಾಗ ಟೀ ಮಾಡ್ತಾ ಇದ್ದೀನಿ. ಎಷ್ಟೊಂದು ಜನ ಈ ನೀರಲ್ಲಿ ಟೀ ಪುಡಿನ ಬೇಯಿಸಿ ಮಾಡ್ತಾರೆ, ಅದೊಂಥರ ಬೇರೆ ಟೇಸ್ಟ್ ಕೊಡುತ್ತೆ. ಬಟ್ ಹಾಲಲ್ಲಿ ಹಂಗೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಎಷ್ಟು ಬೇಕೋ ಅಷ್ಟು ನೀರು ಹಾಲಲ್ಲಿ ಟೀ ಪುಡಿ ಬೇಯಿಸಿದ್ದಿದೆಯಲ್ಲ, ಅದು ಟೇಸ್ಟ್ ತುಂಬ ಬೇರೆ ಥರ ಕೊಡುತ್ತೆ. ಆ್ಯಕ್ಚುಲಿ ಸಕ್ಕ ಟೇಸ್ಟ್ ಕೊಡುತ್ತದು. ನಮ್ಮ ಅಮ್ಮನಿಂದ ಗೊತ್ತಾಯಿತು ಈ ಸಣ್ಣ ಸಣ್ಣ ಸ್ಮಾಲ್ ವಿಷಯ ಎಲ್ಲ. ಇನ್ನೊಂದೇನು ಗೊತ್ತಾ, ಈ ಕುಕಿಂಗ್ ವಿಡಿಯೋಸಲ್ಲಿ ನಾನು ವಿಡಿಯೋ ಮಾಡೋದ್ರಿಂದ ಏನು ಹೆಲ್ಪ್ ಆಗಿದೆ ಅಂದರೆ ನನಗೆ ನಮ್ಮಮ್ಮ ಹೇಗೆ ಅಡುಗೆ ಮಾಡ್ತಾರೆ ಅನ್ನೋದು ಗೊತ್ತಾಗಿದೆ. ಆ್ಯಂಡ್ ಯಾವುದಕ್ಕೆ ಎಷ್ಟೆಷ್ಟು ಹಾಕಿದ್ರೆ ಸರಿ ಲಿಮಿಟಲ್ಲಿ ಅನ್ನೋದನ್ನ ಕಲ್ತಿದ್ದೀನಿ. ಚೆನ್ನಾಗಿ ಮಾಡ್ತೀನಿ ಅನ್ಸುತ್ತೆ ಅಡುಗೆ, ಗೊತ್ತಿಲ್ಲ, ಯಾಕಂದರೆ ಅದು ತಿಂದವ್ರು ಹೇಳ್ಬೇಕಲ್ವಾ. ಆಲ್ಮೋಸ್ಟ್ ಎಲ್ಲ ಮನೆಯೆಲ್ಲ ಕ್ಲೀನ್ ಆಗಿದೆ. ಸ್ವಲ್ಪ ಈ ಸಜ್ಜೆ ಆ್ಯಂಡ್ ಸ್ವಲ್ಪ ಪಾತ್ರೆ ಇದೆ, ತೊಳ್ಕೊಂಡ್ರೆ ಮುಗೀತು. ಸದ್ಯಕ್ಕೆ ಮಾಡಲ್ಲ, ಆಮೇಲೆ ಮಾಡ್ತೀನಿ. ಈಗ ಟೀ ಕುಡಿದು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋಣ. ಕರೆಕ್ಟು, ಸೀರೀಸ್ ಆಲ್ರೆಡಿ ನೋಡಿ ಮುಗಿಸ್ಬಿಟ್ಟೆ. ಎಡಿಟ್ ಮಾಡ್ತಾ ಇದ್ನಲ್ಲ, ಅದರಿಂದ ನೋಡಿ ಮುಗಿಸ್ಬಿಟ್ಟೆ ಅಂದರೆ ಆ 1 ಎಪಿಸೋಡ್ ಮಾತ್ರ. ತಮ್ನೇಲ್ ಸ್ವಲ್ಪ ಪೋಸ್ ಕೊಡ್ತಾ ಇದ್ದೀನಿ. ತಮ್ನೇಲ್ ಮಾಡೋಕ್ಕೆ ತಪ್ಪುತ್ತಲ್ಲ ಅವಾಗ. ಜಾಸ್ತಿ ಈಚೆ ಹೋಗೋದೆಲ್ಲ ಇಷ್ಟ ಆಗಲ್ಲ, ಮನೇಲಿ ಇರೋದು ತುಂಬ ಇಷ್ಟ. ಐ ಎಂಜಾಯ್ ಮೈ ಸೆಲ್ಫ್, ಗೊತ್ತಾ. ನಂಗೆ ಮನೇಲಿ ಇರೋದು ಎಷ್ಟು ಖುಷಿ ಅಂದರೆ ಏನೋ ಟ್ರಿಪ್ ಹೋಗೋದಷ್ಟೇ ಖುಷಿ. ನಾನೊಂಥರ ಹೋಮ್ ಪರ್ಸನ್ ಅನ್ಕೊ. ಮನೆಗೆ ಬಂದರೆ ಮುಗೀತು. ನನ್ನ ಮಗಂದು ಇಷ್ಟನೇ ಒಂಥರ 2 ಟೋಟಲ್ ಡ್ಯುಯಲ್ ಪರ್ಸ್ನಾಲಿಟಿ ಅನ್ಕೋತೀನಿ. ಮೋಸ್ಟ್ಲಿ 1-2 ಸತಿ ಮಿಕ್ಸ್ ಕೊಟ್ಟು ಉಯ್ಕೊಂಡ್ರೆ ಲ್ಯಾಂಡ್ಸ್ಕೇಪ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಹಿಂಗಿಟ್ಟೆ. ವ್ಯೂ ಚೆನ್ನಾಗಿ ಬರುತ್ತೆ ಅಂತ, ಹೂವು ಅವೆಲ್ಲ ಇರೋದ್ರಿಂದ. ಎಲ್ಲ ವಿಡಿಯೋಸಲ್ಲೂ ಅದೇ ಅಂತೀನಿ, ಕನ್ಸಿಸ್ಟೆಂಟ್ ಆಗಿರ್ತೀನಿ ಅಂತ. ಬಟ್ ನನಗೆ ಗೊತ್ತಿಲ್ಲ ನಾನು ಯಾವಾಗ ಕನ್ಸಿಸ್ಟೆಂಟ್ ಆಗಿ ಇರ್ತೀನಿ ಅಂತ. ನನಗೆ ಗೊತ್ತಿಲ್ಲ. ಐ ಥಿಂಕ್ ನಾನು ಕನ್ಸಿಸ್ಟೆಂಟ್ ಆಗಿರ್ತೀನಿ. ನಾನು ಆಲ್ರೆಡಿ ಅದನ್ನ 2 times ಫುಲ್ ಮತ್ತೆ ಪದೇ ನೋಡಿದ್ದೀನಿ. ಬಿಕಾಸ್ 2 time ನೋಡೋದ್ರಿಂದ ಮಜಾ ಸಿಗುತ್ತೆ ತುಂಬ ನನಗೆ. ನೆಟ್ಫ್ಲಿಕ್ಸ್ ಅವ್ರದ್ದು ಲೀಸಿಗೆ ತಗೋಬಿಟ್ಟಿದ್ದೀನಿ ನಾನು. ಆಲ್ ಆಫ್ ಅಸ್ ಆರ್ ಡೆಡ್ ಸೀಸನ್ 2 ಅಂತ ವೆಯ್ಟಿಂಗ್, ಗೊತ್ತಾ. ಅದಕ್ಕೊಂದು ಸಕ್ಕತ್ ವೆಯ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಚೆನ್ನಾಗಿದೆ, ಸೀರಿಯಸ್ಲಿ. ಓಕೆ ಬಾಯ್, ಆಮೇಲೆ ಸಿಗ್ತೀನಿ, ಬಾಯ್. ಇಲ್ಲೇ ನಾನು ಡ್ಯಾನ್ಸ್ ಮಾಡೋದು. Opening your elbow so slowly. 2 and 3, 4, 5, 6 and 7, 8. ಏನೋ ಒಂದು ಮಾಡ್ತಿರ್ಲಿ, ಒಂದೊಂದ್ಸತಿ ಸಡನ್ನಾಗಿ ಗ್ಯಾಸ್ ಮೇಲೆ ಏನಾದರೂ ಇಟ್ಟಿದ್ದೀನ ಅನ್ನೋದೇ ಬರುತ್ತೆ ಯೋಚನೆ. ಅದರಿಂದ ಫಸ್ಟ್ ಹೋಗಿ ಚೆಕ್ ಮಾಡ್ಕೊಬಂದೆ. ಯಾವಾಗ ನೀವು ಕಮೆಂಟ್ ಮಾಡ್ತಿರೋ ಆವಾಗ ಇನ್ನೂ ಸ್ವಲ್ಪ ಜನಕ್ಕೆ ತಲುಪುತ್ತೆ, ನನಗಿಂದ ಉಪಯೋಗ ಆಗುತ್ತೆ. ನನಗದು ಆ್ಯಕ್ಚುಲಿ ಉಪಯೋಗ ಆಗುತ್ತೆ. ಸೊ ಅಡ್ವಾನ್ಸಿಗೆ ಥ್ಯಾಂಕ್ ಯು, ನೀವು ಕಮೆಂಟ್ ಮಾಡ್ತೀರಂತ ಅನ್ಕೋತೀನಿ. If you find the one, you should never give her up. I think it's the way life changes when in love, yeah. I surround my soul with the positivity. That's why I don't ಮುಗಿಸ್ದೆ. ಆ್ಯಕ್ಚುಲಿ ಸ್ವಲ್ಪ ನಾನು ಡ್ಯಾನ್ಸ್ ಅದು ಇದು ಎಲ್ಲ ಪ್ರಾಕ್ಟೀಸ್ ಮುಗಿಸ್ದೆ. ಸೊ ಪ್ರೇಮ್ ಕಲೆಬ್ ಜೋರಿತಾ ಇದ್ದೀನಿ. ಅದು ಆಲ್ರೆಡಿ 2 ಸೀರೋಗಿದೆ. ಆ್ಯಂಡ್ ದಿಸ್ ಈಸ್ ಅ ಬೆಸ್ಟ್ ಕಾಸ್. ಜಾಸ್ತಿ ತಿನ್ನಲ್ಲ, ಇಷ್ಟು ಅಂದ್ಕೊಂಡು ಎಷ್ಟೋಗಿರುತ್ತೆ ಅಂತ. ವಾಚಿಂಗ್ ಸಮಥಿಂಗ್ ಕಾಲ್ಡ್ ಯೂಲೋ ಮೂವಿಲಿ ನನಗೇನು ಇಷ್ಟ ಗೊತ್ತಾ, ಈ ವರ್ಡ್ಸ್ ತುಂಬ ಇಷ್ಟ ನನಗೆ. ಯಾಕೆ ಈ ವರ್ಡ್ಸ್ ನನಗೆ ಇಷ್ಟ. ಇವಾಗಕ್ಕೆ ಡ್ರೀಮ್ಸ್ ಇರಬೇಕು. ಆ ಡ್ರೀಮ್ಸ್ ಏನಂತಲೇ ಗೊತ್ತಿಲ್ಲ ಅಂದರೆ ಸ್ಟಾರ್ಟ್ ಮಾಡಿ ಆ ಡ್ರೀಮ್ ಏನು ಅಂತ ಫೈಂಡ್ ಮಾಡೋಕ್ಕೆ. ಎಡಿಟ್ ಮುಗಿಸಿ ಅದ್ರ ಅಪ್ಲೋಡ್ ಮಾಡಿ ಪ್ರತಿಯೊಂದು ಮುಗೀತು. ಈಗ ಸ್ವಲ್ಪ ಕೆಲಸ ಮಾಡೋದ್ರಿಂದ ಅದು ಮಾಡಿಬಿಡೋಣ. ಇನ್ನೇನು ನಮ್ಮಮ್ಮ ಹೋಗ್ಬಿಡೋ ಅಷ್ಟೊತ್ತಿಗೆ. ಎಲ್ಲರ ಮನೇಲಿ ಅದೇ ಅಲ್ವಾ, ಭಯ ಇರುತ್ತಲ್ಲ ತಾಯಿದು. ಈಟಿಂಗ್ ಬಿಫೋರ್ ಸನ್ರೈಸ್
ಸನ್ಸೆಟ್ಟು. ಊಟ ಮಾಡ್ತಾಯಿದ್ದೀನಿ. ಇನ್ನು ಜಸ್ಟ್ ಇವಾಗ ಒಂದು 5 ಗಂಟೆ 3 ಗಂಟೆ ಅನ್ನೋ ಥರ ಐತೆ. ಅದರ ಟೈಮ್ ಬಂದು 6 ಗಂಟೆ ಅಲ್ವಮ್ಮ? 6 ಗಂಟೆ ನಮ್ಮಾಗಲೇ 6:45. ಓ ಮೈ ಗಾಡ್, 7 ಗಂಟೆ. ಏನು ಒಳ್ಳೆ ಈಚೆ ಹಿಂಗೈತೆ ಇನ್ನು. ಇದು ಬೆಳಗಿನ ಜಾವ ಹಿಂಗೆ ಇರುತ್ತಲ್ವ, ಒಳ್ಳೆ ಹಂಗೈತೆ ಬೆಳಗಿನ ಜಾವ ಇರೋ ಥರ. 1 ಸೆಕೆಂಡು ಆಗಿಲ್ಲ ಇನ್ನು. ಓ ಶೆಟ್ಟ ಹೆಲ್ಲು ಅಂಟ್ಸಕ್ಕೋದ್ರೆ ಆ್ಯಕ್ಚುಲಿ ಯಾವಾಗಲೇ ಮ್ಯೂಟ್ ಆಗಿಬಿಟ್ಟಿತ್ತು. ಅಲ್ಲೋಗೋದ ಅಂತ ಕೇಳ್ತಾ ಇದೆ. ಇವಾಗ ವಿ ಆರ್ ವೈಟಿಂಗ್ ಫಾರ್ ಅನದರ್ 1 ಮೆಂಬರ್. ಅವ್ರು ನಮ್ಮ ಮುಖದಲ್ಲಿ ಹಾಕೋದು ಬೇಡ ಅಲ್ವಾ ವ್ಲಾಗಲ್ಲಿ? ಅವರ ವ್ಲಾಗಲ್ಲಿ ಬರ್ತಾ ಇಲ್ಲ. ಸೊ ವಿ ಆರ್ ವೈಟಿಂಗ್ ಫಾರ್ ದೆಮ್. ಯಾವುದೋ ಮಗು ಹೇಳ್ತಿದ್ದಲ್ಲ, ಸಂಜೆ ಹೊತ್ತು ಓಡಿಸೋದೇ ಕಷ್ಟ. ಬರ್ರಿ ಸಿಗ್ನಲ್ಲು, ಟ್ರಾಫಿಕ್ಕು, ಸಾಲಿದಕ್ಕೆ ಅಲ್ಲ. ಯಾವಾಗ್ಲೂ ಹಿಂಗೆ ಅನ್ಸುತ್ತೆ ಈ ಪೈಪೋಟಿ ಜನ. ಇಲ್ಲಿ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಇದೆಯಾ, ಇಲ್ಲಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್. ಕರೆಂಟೇ ಹೋಗ್ಬಿಡ್ತಮ್ಮ. ಅದೊಂದು ಕ್ಲೋತಿಂಗ್ ಬ್ರ್ಯಾಂಡ್ ಇದೆಯಾ, ಅಲ್ಲಿ ಕ್ಲೋತಿಂಗ್ ಬ್ರ್ಯಾಂಡು ಆಕ್ಚುಲಿ ತುಂಬಾ ಇದೆ ಇಲ್ಲಿ. ಅಮ್ಮ ತುಂಬಾ ಇದೆ ಅಮ್ಮ. ಇದು ನೋಡಿ ಕಲ್ಯಾಣ, ಇಲ್ಲಿ ಕಲ್ಯಾಣ, ಕಲ್ಯಾಣ, ಮಲ್ಬಾರು, ಶ್ರೀ ಸಾಯಿ. ಮುಂಚೆ ಇದು ಕಾರ್ಡ್ ಇದ್ದಂಗಿತ್ತು, ಇವಾಗ ನೋಡು ಸಡನ್ನಾಗಿ ಪ್ಲಾನ್ ಚೇಂಜ್ ಆಯ್ತು. ಏನೋ ಸ್ವಲ್ಪ ಬಟ್ಟೆ ತಗೋಬೇಕಂತ. ಓಕೆ, ಸಿ ಯು ಆಫ್ಟರ್ ಒಳಗೋದ್ಮೇಲೆ. Breathe slow, baby, yeah.